ಮಹಾವಿದ್ಯೆಯ ಅರಿವಿನ ಜ್ಞಾನದ 2ನೇ ಎಪಿಸೋಡ್ ಇವತ್ತು. ಅಹಂ ಶ್ವೇತಾ ಯೋಗಿ. ಆತ್ಮ ನಮಸ್ತೆ ಎಲ್ಲರಿಗೂ. ದಶ ಮಹಾವಿದ್ಯೆ ಮಹಾ ತಾಯಿಯರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ. ತಾಯಿಯರ ಬಗ್ಗೆ ತಿಳಿಸೋದಕ್ಕೆ ಮುಂಚೆ ಎಲ್ಲರೂ ಒಂದು ತಿಳ್ಕೊಳ್ಳಿ. ದಶ ಮಹಾವಿದ್ಯೆ ಅಂದಿದ ತಕ್ಷಣ ಅಯ್ಯೋ ಅವರು ಕ್ರೂರ ರೂಪಿಗಳು, ಉಗ್ರ ರೂಪಿಯರ ದೇವತೆಗಳನ್ನ ನಾವು ಆರಾಧನೆ ಮಾಡ್ಬೋದಾ, ನಮಗೆ ಇದರಿಂದ ಸಂಕಷ್ಟಗಳು ಬರುತ್ತಲ್ವಾ, ಇದನ್ನ ಆರಾಧನೆ ಮಾಡಬಾರ್ದಲ್ವಾ ಅಂತ ತುಂಬಾ ಜನಕ್ಕೆ ಪ್ರಶ್ನೆ ಇದೆ. ಇದು ಒಬ್ಬ ಹೆಣ್ಣಿನ ಒಳಗಡೆ ಕಾಳಿಯ ರೂಪ ಇಲ್ವಾ? ಒಬ್ಬ ಹೆಣ್ಣಿನ ಒಳಗಡೆ ಲಕ್ಷ್ಮಿಯ ರೂಪ ಇಲ್ವಾ? ಒಬ್ಬ ಹೆಣ್ಣಿನ ಒಳಗಡೆ ಶಾರದೆಯ ರೂಪ ಇಲ್ವಾ? ಯಾಕೆ ಅದನ್ನ ತಾಯಿಯರ ರೂಪದಲ್ಲೇ ತಿಳಿಸಿದ್ದಾರೆ ಗೊತ್ತಾ? ಎಲ್ಲವೂ ನಮ್ಮ ಒಳಗಡೆನೆ ಇರುವಂತಹ ಆವಿರ್ಭವಿಸಿರುವಂತಹ ತಾಯಿಯ ಶಕ್ತಿಗಳು ಅಲ್ವಾ ಅದೆಲ್ಲ. ಯಾಕೆ ನಾವು ತಾಯಿಯರಿಗೆ ಎದುರ್ಕೋಬೇಕು ಹೇಳಿ? ಆ ಸ್ವರೂಪ ಏನಕ್ಕೆ ಅಂತ ನಾವು ತಿಳ್ಕೋಬೇಕು. ಕಾಳಿಯ ರೂಪ ಏನಕ್ಕಾಯ್ತು? ಯಾಕೆ ಆ ರೌದ್ರ ರೂಪದಲ್ಲಿದ್ದಾರೆ? ರೌದ್ರ ರೂಪದಲ್ಲಿ ಇದ್ದ ತಕ್ಷಣ ಆರಾಧನೆ ಮಾಡೋರ್ಗು ರೌದ್ರ ರೂಪದಲ್ಲೇ ತೋರಿಸ್ತಾರ? ಇದನ್ನೆಲ್ಲರನ್ನು ಭ್ರಮೆಗೆ ಯಾಕೆ ತಳ್ಳಿದ್ದಾರೆ ಗೊತ್ತಾ? ಈ ದಶ ಮಹಾವಿದ್ಯೆ ಅನ್ನೋದು ನಮ್ಮ ಋಷಿ ಮುನಿಗಳು ಕೊಟ್ಟಂತಹ ಮೂಲವಾದ ತುಂಬಾ ಶಕ್ತಿಯುತವಾದಂತಹ ವಿದ್ಯೆ. ಇದು ಮುನಿಗಳಿಗೆ ತಿಳಿದಿತ್ತು ಈ ಶಕ್ತಿಯನ್ನು ಎಲ್ಲರೂ ಮಾಡಿದ್ರೆ ಎಲ್ಲರ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅಂತ. ಅದಕ್ಕೆ ತಾನೇ ಈ ವಿದ್ಯೆಯನ್ನೆಲ್ಲ ನಮ್ಗೆ ತಿಳಿಸಿರೋದು. ಆದ್ರೆ ಅಂಧಕಾರರು, ಮೂಢರು ಇದನ್ನ ಯಾರಿಗೂ ತಿಳಿಸ್ಬಾರ್ದು ಮಾಡ್ಬಿಟ್ರೆ ಅವರ ವ್ಯಾಪಾರಕ್ಕೆ, ಅವರ ವ್ಯವಹಾರಕ್ಕೆ ಎಲ್ಲಿ ಅಡ್ಡಿ ಬರುತ್ತೆ ಅಂತ ಹೇಳಿ ಇದನ್ನೆಲ್ಲರನ್ನು ಭ್ರಮೆಗೆ ತಳ್ಳಿದ್ರು. ಇದು ಗೂಢ ರೂಪವಾಗಿ ಪೂಜನೆ ಮಾಡ್ಬೇಕು ಅಂತ ಖಂಡಿತ ಇಲ್ಲ. ನಾನು ಇಷ್ಟು ವರ್ಷಗಳಿಂದ ನನಗೆ ಗುರುವ ಮುಖೇನ ನೀಡಿದ ದೀಕ್ಷೆಯಿಂದ ಆ ಸಮಯದಿಂದ ಇದುವರೆಗೂ ನಾನು ಸಾತ್ವಿಕವಾಗಿನೇ ದಶಮಹಾ ತಾಯಿಯರ ಆರಾಧನೆ ಮಾಡ್ಕೊಂತ ಬಂದಿದ್ದೀನಿ. ನನಗೆ ಸಾತ್ವಿಕವಾದ ರೂಪದಲ್ಲೇ ಅವರು ಅನುಭವಗಳನ್ನ ನೀಡಿ ಸಾತ್ವಿಕ ರೂಪದಲ್ಲೇ ನನ್ನನ್ನು ಅನುಗ್ರಹಿಸ್ತಾ ಬಂದಿರೋದು. ಕಾಳಿಯ ರೂಪ ಅಂದ್ರೆ ಏನು? ತಾರಾ ರೂಪ ಅಂದ್ರೆ ಏನು? ದಶ ಮಹಾವಿದ್ಯೆಯರ ರೂಪ ಅಂದ್ರೆ ಏನು? ಆ ದಶ ಮಹಾವಿದ್ಯೆಯನ್ನು ಆರಾಧನೆ ಮಾಡ್ತಾರಲ್ಲ ಅವರಿಗೆ ಯಾವ ಇಹಲೋಕದಲ್ಲಿ ಪರಲೋಕದಲ್ಲಿ ಭಯ ಅನ್ನೋದೇ ಇರೋದಿಲ್ಲ. ಎಂತ ಸಮಸ್ಯೆ ಬಂದ್ರು ತಾಯಿ ಇದ್ದಾಳೆ ಅನ್ನೋದೊಂದು ಧೈರ್ಯ ನಮ್ಗಿರುತ್ತೆ. ಯಾಕಂದ್ರೆ ತಾಯಿ ನಮ್ಮನ್ನ ಆ ರೀತಿ ಕಾಪಾಡ್ತಿರ್ತಾರೆ. ಆ ಅನುಭವಗಳನ್ನ ಅವ್ರು ನಮ್ಗೆ ಕೊಡ್ತಾರೆ. ಯಾವುದೇ ಸಂಕಷ್ಟ ಬಂದ್ರು ಎಲ್ಲಿ ನಮ್ಮ ತಾಯಿ ಇದ್ದಾರೆ ಅಂತ ತಿರುಗಿ ನೋಡೋಕ್ ಮುಂಚೆನೆ ತಾಯಿ ಮುಂದೆ ನಿಂತು ನಾನಿದ್ದೀನಿ ನೋಡು, ನಾನು ಸರಿ ಮಾಡಿದೆ ಅಂತ ತೋರಿಸ್ತಾರೆ. ಆ ಭಾವನೆಗಳನ್ನೆಲ್ಲ ತೋರಿಸಿದಾಗ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ. ಅಮ್ಮ ನಾವಿದ್ದೀರಲ್ಲ ನೀವು ಅನ್ನೋದನ್ನು ಬಹಳ ಒಂದು ಸಂತೋಷವಾದ ಮನಸ್ತೃಪ್ತಿಯಾದ ಆತ್ಮತೃಪ್ತಿ ಅಂತ ಹೇಳ್ತಿರಲ್ಲ ಗೊತ್ತಾ? ನೆಮ್ಮದಿ ಬೇಕು ಅಂತ ಹೇಳ್ತಿರಲ್ಲ ಗೊತ್ತಾ? ನೀವು ಯಾರು ದಶ ಮಹಾವಿದ್ಯೆಯನ್ನ ಮಾಡ್ತಿರಲ್ಲ ಅವ್ರು ಯಾರಿಗೂ ಈ ಪ್ರಶ್ನೆಗಳೇ ಇರೋದಿಲ್ಲ. ಅವರ ಜೀವನದಲ್ಲಿ ಪ್ರಶ್ನೆಗಳು ಬೇರೆ ಯಾರನ್ನೋ ಹೋಗಿ ಕೇಳಬೇಕು, ನಮ್ಗೆ ಈ ತರ ತೊಂದರೆ ಬಂದಿದೆ ಅಂತ ಯಾರಿಗೂ ಹೇಳೋ ಅಂತಹ ಪ್ರಮೇಯನೇ ಬರೋದಿಲ್ಲ. ಯಾಕೆಂದ್ರೆ ತಾಯಿ ನಮ್ ಜೊತೆ ಇರ್ತಾರಲ್ಲ. ಕಲಿಯುಗದಲ್ಲಿ ತುಂಬಾ ಸಂಕಷ್ಟಗಳು, ತುಂಬಾ ನೋವುಗಳು, ಸುತ್ತಮುತ್ತಲು ಬೇಡದಿರುವಂತಹ ಜನಗಳು, ರಾಕ್ಷಸತ್ವ ಇರುವಂತಹ ಗುಣಗಳು ಅಂತ ಜನಗಳೇ ತುಂಬಿ ತುಳುಕಾಡ್ತಿದ್ದಾರೆ. ಯಾರಿಗೆ ಆತ್ಮಜ್ಞಾನ ಬೇಕು, ನಮಗೂ ತಾಯಿಯ ರಕ್ಷಣೆ ಬೇಕು, ತಾಯಿಯ ಮಡಿನಲ್ಲಿ ರಕ್ಷಣೆಯಲ್ಲಿ, ತಾಯಿಯಂದಿರ ಮಡಿಯ ರಕ್ಷಣೆಯಲ್ಲಿ ನಾವು ಇರ್ಬೇಕು ಅಂತಿರಲ್ಲ, ಅವರು ದಶ ಮಹಾವಿದ್ಯೆಗೆ ಬಂದು ಎಲ್ಲರಿಗೂ ಆಗುತ್ತೆ, ಎಲ್ಲರಿಗೂ ಸಾಧ್ಯ ಇದೆ. ಆದ್ರೆ ಪ್ರಯತ್ನ ಮಾತ್ರ ನೀವೇ ಮಾಡ್ಬೇಕು. ಮನುಷ್ಯ ಪ್ರಯತ್ನ ಇಲ್ದೇನೆ ಯಾವ ದೇವತೆಗಳು ಕೂಡ ನಿಮ್ಮ ಹತ್ರ ಬರೋದಿಲ್ಲ. ನೀವು ಒಂದು ಹೆಜ್ಜೆ ಇಡಿ 10 ಹೆಜ್ಜೆ ತಾಯಂದಿರು ನಡೆಸ್ಕೊಂಡು ಹೋಗ್ತಾರೆ. ನಿಮ್ಮ ರಕ್ಷಣೆಗಾಗಿ ಅವರು ಸದಾ ಕಾಲ ಕಾಯ್ತಾ ಇರ್ತಾರೆ.